ನೋಡ್ದ್ಯಾ, ಅವ್ನ್ ಬೇರೆ ಕೆಲ್ಸಕ್ಕೆ ಬಂದಿದ್ದು ಅಂತ ನಾನು ಹೇಳ್ದೆ. ನನ್ ಮಾತೆ ಕೇಳಲ್ಲ ನೀನು. ಇಲ್ಲಿ ನೋಡು, ಅವ್ನ್ ನಿನ್ ವಿಷಯಕ್ಕೆ ಬರ್ದೇ ಇರೋವರೆಗೂ ನೀನ್ ಅವ್ನ ವಿಷಯಕ್ಕೆ ಹೋಗ್ಬೇಡ. ಮೀನಾ, ಸರ್ ಹೇಳಿ. ನೀನ್ ನನ್ನ ಹತ್ರ ಬಂದು CCTV ಫುಟೇಜ್ ಬೇಕು ಅಂತ ಕೇಳಿದೆ ಅಲ್ಲೇನಮ್ಮ? ಹೌದ್ ಸರ್, ಆದ್ರೆ ರೂಲ್ಸ್ ಪ್ರಕಾರ ಕೊಡಕ್ಕಾಗಲ್ಲ ಅಂತ ಹೇಳಿದ್ರಲ್ಲ. ಹೌದಮ್ಮ, ಅದನ್ನ ಕೇಳ್ಕೊಂಡು ಇನ್ನೊಬ್ಬ ವ್ಯಕ್ತಿ ಈಗ ಬಂದಿದ್ದ. ಯಾರ್ ಸರ್? ಅವನ ಹೆಸರು ಏನು ಹೇಳದ್ನಮ್ಮ? ಸುಬ್ಬು ಅಂತ. ಸುಬ್ಬುನಾ? ಸರಿ ಸರ್, ನಾನು ಆ ವಿಷಯನ ನೋಡ್ಕೊಂತೀನಿ. ಥ್ಯಾಂಕ್ ಯು ಸರ್. ಸರಿ ಅಮ್ಮ, ಬಸ್. ಅಕ್ಕ, ಕಾಗಿ ಸುಬ್ಬ ಒಳಗ್ ಬಂದಿದ್ದ. ನಿನ್ನ ಹತ್ರ ಏನಾದ್ರು ಮಾತಾಡಿದ್ನ? ಇಲ್ಲ ಕಣೋ, ಆದ್ರೆ ಅವ್ನು ಇಲ್ಲಿಗೆ ಏನಕ್ಕೆ ಬಂದಿದ್ದ ಅನ್ನೋ ವಿಷಯ ನನ್ಗೆ ಗೊತ್ತಾಯ್ತು. ಯಾಕೆ ಬಂದಿದ್ದ ಅವನು? ಅದೇ ಅಮ್ಮ, ಆ ರೋಹಿಣಿ ಅವರ ವ್ಯಕ್ತಿಗೆ ದುಡ್ಡು ಕೊಟ್ಟಿದ್ರಲ್ಲ, ಆ CCTV ಫುಟೇಜ್ ತಗೊಳದಕ್ ಬಂದಿದ್ದ. ರೋಹಿಣಿ ಅವರು ಇವನ ಹತ್ರ ದುಡ್ಡು ತಗೊಂಡ್ರು, ಸರಿ. ಆದ್ರೆ ಅವ್ರಿಗೋಸ್ಕರ ಇವನೇ ಕೆಲಸ ಮಾಡ್ತದನ? ನನ್ಗೂ ಅದೇ ಅರ್ಥ ಆಗ್ತಿಲ್ಲ ಕಣೆ. ಬನ್ನಿ 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 ಸರ್, ಇವಳೇ ನನ್ನ ಮಿಸ್ಸಸ್, ನನ್ನ ಭಾಗದ ಗಾಡೆಸ್, ನನಗೆ ಎಲ್ಲಾನು ಇವಳೇ ಸರ್. ನಮಸ್ತೆ ಸರ್, ಇವರು ನಮ್ಮ ಅತ್ತೆಮ್ಮ, ನನ್ನ ಹೆಂಡತಿ, ತಂಗಿ, ಅವ್ರ ತಮ್ಮ. ನೀನ್ ತುಂಬಾ ಅದೃಷ್ಟವಂತೆಮ್ಮ. ಸೂರ್ಯ ಒಳ್ಳೆ ಹುಡುಗ. ಅವನ್ ಸಿಕ್ಕಿ ಒಂದಿನ ಪೂರ್ತಿ ಆಗಿದ್ದ. ನನಗಂತೂ ಆಗ್ಲೇ ಇಷ್ಟ ಆಗ್ಬಿಟ್ಟಿದೆ. ಅಯ್ಯೋ ಸರ್, ಅವ್ರು ಇರೋದೇ ಹಾಗೆ. ಇವ್ರ ಜೊತೆ ಯಾರಾದ್ರೂ ಮಾತಾಡಿದ್ರೆ ಸಾಕು, ಅದು ಸ್ವಲ್ಪ ಹೊತ್ತು ಮಾತಾಡಿದ್ರೆ ಸಾಕು, ಇವ್ನ ಇಷ್ಟ ಪಡ್ದಲ್ಲ ಇರೋದಕ್ ಆಗದೇ ಇಲ್ಲ. ನನ್ ಬಗ್ಗೆ ಬಿಡಮಿನ, ನಾನು ಫೋನ್ ಮಾಡಿ ಹೇಳಿದ್ನಲ್ಲ, ಅದೆಲ್ಲ ರೆಡಿ ಇಟ್ಕೊಂಡಿದ್ಯಾ ತಾನೆ? ಎಲ್ಲ ರೆಡಿ ಇದೆ ರೀ. ಆದ್ರೆ ಹಾರ ಒಂದು ಕನಕ ಹಾರ. ಎಷ್ಟಾಯ್ತು? ದುಡ್ಡೆಲ್ಲ ಏನು ಬೇಡ ಸರ್, ನಿಮ್ ಒಳ್ಳೆ ಮನಸ್ಸಿಂದ ನನ್ ಮಗಳು ಅಳಿಯನ್ಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ, ನನಗಷ್ಟೇ ಸಾಕು. ಖಂಡಿತ. ಸರಿ ಅತ್ತೆ, ನಾವೆಲ್ಲ ಹೋಗಿ ಬರ್ತೀವಿ. ಬನ್ನಿ ಸರ್, ಬನ್ನಿ. ರಾಯ್ರೆ, ಶ್ರೀಮತಿ ಅವ್ರ ಹಣೆಗೆ ಕುಂಕುಮ ಮಾಡಿ. ಓಂ ಸುಮಂಗಲೇರ್ಯಮ್ಮದೋರೆ ಮಾಂ ಸಮೇತ ಪಶ್ಯದ ಆಂ ಸೌಭಾಗ್ಯದಿಮ್ಮಸ್ವೈ ತತ್ವಯಸ್ತಾತಂ ವಿಪರೀತನ ಹಿರಿಯ ಸುಮಂಗಲಿ ಭವಾ. ಈಗ ಆದರ್ಶ ದಂಪತಿಗಳಿಬ್ರು ಹಾರ ಬದಲಾಯಿಸ್ಕೊಡಿ. ರಾಯ್ರೆ, ಈ ಕಾಲದಲ್ಲಿರೋ ದಂಪತಿಗಳು ಆದರ್ಶ ದಂಪತಿಗಳಂದ್ರೆ ಏನು ಅಂತ ನಿಮ್ಮಿಬ್ಬರು ನೋಡ್ಕಲಿಬೇಕು. ನೀವು ನಮ್ಮ ದೇವಸ್ಥಾನಕ್ಕೆ ಬಂದಿದ್ದು ನಮಗೂ ಬಹಳ ಸಂತೋಷವಾಯ್ತು. ಆ ದೇವ್ರು ನಿಮ್ಮಿಬ್ಬರನ್ನು ಸದಾಕಾಲ ಹೀಗೆ ಸಂತೋಷವಾಗಿ ಇಟ್ಟಿರ್ಲಿ. ಒಳ್ಳೇದಾಗ್ಲಿ. ಮುರಿಯಾ, ಮೀನಾ, ಒಳ್ಳೇದಾಗ್ಲಿ. ಬೋನಸ್ ನಮಗೆ. ಸರ್, ಬನ್ನಿ ಬನ್ನಿ ಬನ್ನಿ. ತುಂಬಾ ಸಂತೋಷ ಆಗ್ತದೆ. ನಾವೇನೋ ಸಿಂಪಲ್ ಆಗಿ ಆಚರಣೆ ಮಾಡ್ಕೊಳ್ಳೋ ಅಂತಿದ್ವಿ, ನೀನ್ ನೋಡಿದ್ರೆ ಅದ್ದೂರಿಯಾಗೆ ಮಾಡಿಸ್ಕೊಟ್ಬಿಟ್ಟೆ. ನಮ್ ಸ್ವಂತದವ್ರ ಜೊತೆಲೇ ಇದೀವಿ ಅನ್ನೋ ಭಾವನೆ ಬರ್ತಾ ಇದೆ. ತುಂಬಾ ಸಂತೋಷ ಆಗ್ತಾ ಇದೆ ರೀ. ನಿಮಗ್ ಸಂತೋಷ ಆಯ್ತು ಅಂದ್ರೆ ನಮಗೂ ಸಂತೋಷನೇ ಅಮ್ಮ. ನಮ್ಮ ಅತ್ತೆ ಹೇಳ್ದಾಗೆ ನೀವಿಬ್ರು ಆಶೀರ್ವಾದ ನಮ್ಮಲ್ಲಿದ್ರೆ ಅಷ್ಟೇ ಸಾಕು ನಮಗೆ. ಯಾವಾಗ್ಲೂ ನೀವು ತುಂಬಾ ಸಂತೋಷವಾಗಿರ್ಬೇಕು ರೀ. ದೇವ್ರಿ ಪ್ರದಕ್ಷಿಣೆ ಹಾಕೊಂಡು ನಮಸ್ಕಾರ ಮಾಡ್ಕೊಂಡ್ ಬರೋಣ, ನಡೀರಿ. ರೀ, ಅವ್ರಿಬ್ರು ಮುಖದಲ್ಲಿ ಸಂತೋಷ ಅನ್ನೋದ್ ಎಷ್ಟು ಎದ್ ಕಾಣಿಸ್ತಿದೆ ನೋಡಿ. ಮಾತಾ, ಈ ಸೂರ್ಯನ್ ಜೊತೆ ಯಾರೇ ಇದ್ರು ಅಷ್ಟೇ ಖುಷಿಯಾಗಿರ್ತಾರೆ. ಅವ್ರು ಎಷ್ಟು ದೂರದಿಂದ ನಮ್ಮೂರಿಗೆ ಬಂದಿದ್ದಾರೆ, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕಾಗಿರೋದು ನಮ್ ಕರ್ತವ್ಯ ಅಲ್ವೇನೆ? ನಿಜ ರೀ. ಅರಿ, ನೀವೇನಾದ್ರು ತಿಂದ್ರಾ? ಇನ್ನೂ ಇಲ್ಲ ಕಣೆ. ಮೀನಾ, ಇವ್ರನ್ನ ನಮ್ಮನೆಗೆ ಊಟ ಸರಿಯಣ? ಯಾಕೆ, ನಿಂಗೆ ಇಷ್ಟ ಆಗ್ತಲ್ವನೆ? ಅದಲ್ಲ ರೀ, ನಮ್ಮನೆಗೆ ಅವ್ರು ಬರ್ತಾರ ಅಂತ. ಅವ್ರನ್ನ ನಾನ್ ಕರ್ಕೊಂಡ್ ಬರ್ತೀನಿ ಕಣೆ. ಅಲ್ಲ, ಅತ್ತೇನಾದ್ರು ಅನ್ಬೋದೇನೋ. ನಾನು ಅಪ್ಪಂಗ್ ಫೋನ್ ಮಾಡಿ ಹೇಳ್ತೀನಿ. ಅಪ್ಪ ಹೇಳಿದ್ರೆ ಸಕ್ಕರೆ ಏನು ಮಾತಾಡಲ್ಲ. ಸರಿ, ನಾನು ಹೋಗಿ ಎಲ್ಲ ರೆಡಿ ಮಾಡ್ಕೊಂತೀನಿ. ಅವ್ರಿಗೂ ನಮ್ಮ ಮನೇಲಿ ಊಟ ಬಡಿಸ್ದಂಗ ಆಗತ್ತೆ. ಹಾಗೆ ಅವರು ಹೇಗೋ ಮಲೇಷಿಯಾದಿಂದನೇ ಬಂದಿರೋದಲ್ವಾ, ರೋಹಿಣಿ ಅವ್ರ ಅಪ್ಪನ ಬಗ್ಗೆ ವಿಚಾರಿಸ್ದಾಗ ಆಗತ್ತೆ. ಕರೆಕ್ಟು, ಅದೊಂದ್ ಕೆಲ್ಸನ ಹೋಗ್ಬಿಡುತ್ತೆ. ಹೌದು ಕಣೆ ಮೀನಾ, ಅವರು ನನ್ನ ಹತ್ರ ಮಲೇಷಿಯಾ ಬಗ್ಗೆ ಮಾತಾಡಿದ್ರು. ಅವಾಗ ನಮ್ ಪಾರ್ಲರ್ ಅಮ್ಮನ ಬಗ್ಗೆ ನನಗೆ ನೆನಪೇ ಆಗ್ಲಿಲ್ಲ. ಕರೆಕ್ಟ್ ಟೈಮಿಗೆ ನೀನ್ ನೆನಪು ಮಾಡಿದೆ ನೋಡು. ಬಂದು ಬನ್ನಿ ಸರ್, ಬನ್ನಿ ಬನ್ನಿ. ಸರ್, ಇವತ್ತು ಮಧ್ಯಾಹ್ನ ನಿಮ್ಗೆ ಏನಾದ್ರು ಕೆಲಸ ಇದೆ ಸರ್? ಯಾಕಪ್ಪ? ಸರ್, ಅದು ಇವತ್ತು ಮಧ್ಯಾಹ್ನ ನಿಮ್ಮನ್ನ ನಮ್ಮನೆಗೆ ಊಟ ಕರ್ಕೊಂಡು ಹೋಗೋಣ ಅಂತ ಅನ್ಕೋತಾ ಇದೀವಿ. ನಿನ್ಗೆ ಯಾಕಪ್ಪ ಕಷ್ಟ? ಅಯ್ಯೋ ಅಮ್ಮ, ನಮ್ಗೆ ಯಾವ ಕಷ್ಟನೂ ಇಲ್ಲ. ನೀವು ಬಂದ್ರೆ ನಮ್ಗೆ ತುಂಬಾ ಸಂತೋಷ. ಖಂಡಿತ ಬರ್ತೀವಿ. ಸರಿ ಸರ್, ನೀವು ಹೋಗಿರಿ, ನಾನು ಬರ್ತೀನಿ ಸರ್. ಬನ್ನಿ, ಬರ್ತೀನಿ. ಮೀನಾ, ನಾನು ಇನ್ನೂ ಅವ್ರನ್ನ ಒಂದ್ 2-3 ಕಡೆ ಕರ್ಕೊಂಡು ಹೋಗ್ಬೇಕು. ಅಲ್ಲ ಕರ್ಕೊಂಡು ಹೋಗ್ಬಿಟ್ಟು ಆಮೇಲೆ ಡೈರೆಕ್ಟ್ ಮನೆ ಕರ್ಕೊಂಡ್ ಬಂದ್ಬಿಡ್ತೀನಿ. ನೀನ್ ಹೋಗಿರು, ಆಯ್ತಾ? ಸರಿ ರೀ, ನನ್ ಮನೆಗೆ ಹೋಗಿ ಎಲ್ಲ ರೆಡಿ ಮಾಡ್ಕೊಂತೀನಿ. ಸರಿ ಕಣೆ, ನಾನು ಬರ್ತೀನಿ. ಅರಿ ರೀ, ಒಂದ್ ನಿಮಿಷ ರೀ. ನಾವು ಆ ವಿಶ್ವಾಸ್ ಹೇಗಿರ್ತಾನೆ ಅನ್ನೋದನ್ನ ತಿಳ್ಕೊಳ್ಳೋದಿಕ್ಕೆ ಇವ್ರ ಹತ್ರ CCTV ಫುಟೇಜ್ ಕೇಳಿದ್ವಿ. ಅವನ ಬಗ್ಗೆ ನಾವು ಹುಡ್ಕೋದ್ ಬೇಡ ಅಂತ ಹೇಳಿಲ್ವೇನೆ ಅಪ್ಪಯ್ಯ? ಅದಲ್ಲ ರೀ, ಆ ಸುಬ್ಬ ಇಲ್ಲಿಗ್ ಬಂದು ಆ ವಿಡಿಯೋ ಬೇಕು ಅಂತ ಕೇಳಿದಾನೆ. ಅವ್ನು ಯಾಕೆ ಕೇಳ್ದ? ನಂಗನ್ಸೋ ಪ್ರಕಾರ ಆ ರೋಹಿಣಿನೇ ಹೇಳಿ ಕಳ್ಸಿರ್ಬೇಕು ರೀ. ಓಹೋ, ಹೌಡ್ರಮ್ಮ ಹೇಳಿದ್ದಕ್ಕೆ ಇಂಥ ಕೆಲ್ಸಾನು ಮಾಡ್ತಾ ಇದ್ದಾನ ಅವನು. ಸರಿ ಸರಿ ಸರಿ, ಇವ್ರು ಮಧ್ಯಾಹ್ನ ಮನೆಗ್ ಬರ್ಲಿ. ಆ ಪೌಡ್ರಮ್ಮನ ಸರಿಯಾಗಿ ಲಾಕ್ ಮಾಡೋಣ. ಸರಿನಮ್ಮ, ನಾನ್ ಬರ್ತೀನಿ. ಹುಷಾರ್. ಅಣ್ಣ,
ಆ ರೋಹಿಣಿ ಬಗ್ಗೆ ಎಲ್ಲ ಸತ್ಯನು ಆ ದಿನೇಶ ನಮ್ಗೆ ಹೇಳಿದಾನೆ. ಅದನ್ನ ಇಟ್ಕೊಂಡೆ ಆಟ ಆಡಿಸ್ಬೋದಿತ್ತು. ಈ ವಿಡಿಯೋ ಈ ಗಲಾಟೆ ಎಲ್ಲ ನಮ್ಗೆ ಯಾಕಣ? ಲೇ ಮಚ್ಚ, ಈ ಕುರಿನ ಬಲಿ ಕೊಡಕ್ಕೂ ಮುಂಚೆ ಚೆನ್ನಾಗಿ ತಿನ್ಸೆ ಬಲಿ ಕೊಡೋದು. ಇದು ಹಾಗೆ ಅವಳಿಗೆ ಸಹಾಯ ಮಾಡ್ತಿದೀವಿ ಅನ್ನೋ ಸೆಂಟಿಮೆಂಟಲ್ಲೇ ನಮ್ ಕೆಲಸ ಸೆಟ್ಲ್ಮೆಂಟ್ ಮಾಡ್ಕೋಬೇಕು. ಇದೆಲ್ಲ ನಿನ್ಗೆ ಅರ್ಥ ಆಗಲ್ಲ ಬಿಡು. ಬನ್ನಿ ರೋಹಿಣಿ ಮೇಡಮ್. ಹೋಗಿದ್ರ ದೇವಸ್ಥಾನದ ಹತ್ರ? ಏನಾಯ್ತು ನಾನು ಹೇಳಿದ ಕೆಲ್ಸ? ಮೇಡಮ್, ಅವ್ರು ನಮ್ಮಂತ ನಾರ್ಮಲ್ ಪರ್ಸನ್ಸ್ಗೆ ವಿಡಿಯೋ ಕೊಡಲ್ವಂತೆ. ನಾನ್ ಮೀನನ್ ತಮ್ಮನ್ ಫ್ರೆಂಡ್ ಅಂತ ಹೇಳ್ದೆ. ಮೀನಾನೇ ಬಂತ ಹೇಳಿದ್ಲು, ನಾವ್ ಕೊಟ್ಟಿಲ್ಲ ಅಂದ್ರು. ಅಂದ್ರೆ ನೀನು ಹೋಗಿ ವಿಡಿಯೋ ಕೇಳಿದ್ಲಾ? ಅದ್ ಸರಿ, ಅಲ್ಲಿ ಯಾರು ನಿಮ್ಮನ್ನ ನೋಡಿಲ್ಲ ತಾನೇ? ಮೀನವ್ರಮ್ಮ ದೇವಸ್ಥಾನದ ಮುಂದೆನೆ ಅಂಗಡಿ ಇಟ್ಕೊಂಡಿರೋದು. ನಾನ್ ಒಳಗ್ ಹೋಗ್ಬೇಕಾದ್ರೆ ಅವ್ರೆಲ್ಲ ಅಲ್ಲೇ ಇದ್ರು. ರೀ, ಏನ್ರಿ ನಿಮ್ಗೆ ಅಷ್ಟು ಗೊತ್ತಾಗಲ್ವಾ? ಯಾರು ಇಲ್ದಿರೋ ಟೈಮ್ ನೋಡ್ಕೊಂಡು ಹೋಗ್ಬೇಕು ತಾನೇ? ಮೇಡಮ್, ಯಾರು ಇಲ್ದಿರೋ ಟೈಮಲ್ಲಿ ಅಂದ್ರೆ ಮಧ್ಯರಾತ್ರಿನೇ ಹೋಗ್ಬೇಕು. ಆ ಟೈಮಲ್ಲಿ ದೇವಸ್ಥಾನನೂ ಕ್ಲೋಸ್ ಆಗಿರುತ್ತೆ. ಪರವಾಗಿಲ್ವಾ ಮೇಡಮ್? ನೀವು ಪೊಲೀಸ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಟ್ಟು ಈ ವಿಡಿಯೋನ ಕಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಅದನ್ನ ನನ್ಗೂ ಕಳಿಸಿ. ಆಮೇಲೆ ನಾನು ಅವ್ನು ಎಲ್ಲೇ ಇದ್ರು ಎತ್ತಾಕೊಂಡ್ ಬರ್ತೀನಿ. ಹಾ, ಹಾಗೆ ಇನ್ನೊಂದ್ ವಿಷಯ, ಆ ಮಂಜನ್ ವಿಡಿಯೋನ ನೀವೇ ರಿಲೀಸ್ ಮಾಡಿರೋದು ಅಂತ ಸೂರ್ಯನ್ ಡೌಟ್ ಬಂದಿದೆ. ನೀವು ಹುಷಾರಾಗಿರಿ. ಸರಿ ಸರಿ, ನಾನ್ ನೋಡ್ಕೊಳ್ತೀನಿ ಬಿಡಿ. ನೀವು ಓಡಿ. ಬರ. ಹಲೋ ಮನೋಜ್, ದೇವಸ್ಥಾನದವರು ಪೊಲೀಸ್ ಅವ್ರು ಬಂದು ವಿಡಿಯೋ ಕೇಳಿದ್ರೆ ಮಾತ್ರ ಕೊಡೋದು ಅಂತ ಹೇಳ್ತಿದಾರಂತೆ. ನಾವು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದೀವಲ್ಲ, ಆ ಸ್ಟೇಷನ್ ಹೋಗ್ಬಿಟ್ಟು ವಿಡಿಯೋನ ಕಲೆಕ್ಟ್ ಮಾಡ್ಕೊಳ್ಳೋ ವ್ಯವಸ್ಥೆ ನೋಡಿ. ಹಾ, ಬಾಯ್. ಸುಳ್ಳೆ ಬೇರೆ ಕಚ್ತಾ ಇದೆ ಕಣೆ. ಅವನೇನೆ ಈ ಕಡೆ ಬಂದು ನಿಂತಿದ್ದಾನೆ. ನಡಿ ಫಸ್ಟು ಕಣ. ಅದನ್ನ ಹಾವಿಗೆ ಬಂದ್ಬಿಟ್ರೆ ಬಾರಮ್ಮ, ನೀವೇ ಒಂದು ಅನಕೊಂಡ ಇದ್ದಂಗಿದ್ಯಾ. ನೀನೇನ್ ಮರಿಕೊಂಡನ? ಬಾರೆ ಕೈ ಮುಟ್ಕೊಂಡು ಉಂಟ್ರು. ನಾ ಅದೇನೇನ್ ಆಗ್ತೀಯೋ ನನ್ ತಲೆ ಮೇಲೆ ಯಾರು ಗೊತ್ತಿ. ಏನ್ ಮೀನಾವರಿ, ಇವತ್ತೇನೋ ಸ್ಪೆಷಲ್ ಡೇನಾ? ಯಾಕೆ ಇಷ್ಟೊಂದು ತರಕಾರಿ ಕಟ್ಕೊಳ್ತಿದ್ದೀರಾ? ಒಂಥರ ಹಾಗೆ ಶ್ರುತಿ, ಅವರು ಇಬ್ರು ವಯಸ್ಸಾಗಿರೋನ್ನ ಮನೆಗೆ ಊಟಕ್ಕೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರು. ಅದು ಅವರು ಬೇರೆ ದೇಶದಿಂದ ಬರ್ತಾರಂತೆ. ಅದಕ್ಕೆ ಅವ್ರಿಗೆ ಇಷ್ಟ ಆಗೋ ಹಾಗೆ ಹೊಟ್ಟೆ ತುಂಬಾ ಊಟ ಹಾಕ್ಬೇಕು ಅನ್ನೋದು ಇವ್ರ ಆಸೆ. ಓ, ಹಾಗಿದ್ರೆ ಇವತ್ತು ಐಟಮ್ಸ್ ಎಲ್ಲ ಜೋರಾಗಿರುತ್ತೆ ಅಂತ ಅನ್ನಿ. ನಾನು ರವಿಗೆ ಹೆಲ್ಪ್ ಮಾಡೋದಕ್ಕೆ ಕರೀಲಾ? ಪರವಾಗಿಲ್ಲ ಶ್ರುತಿ, ನಾನೇ ಮಾಡ್ಕೋತೀನಿ. ಅದ್ ಹೇಗೆ ಮೀನವ್ರೆ, ನೀವು ಹೂ ಕೂಡ ಕೊಡ್ತೀರಾ, ಡೆಕೋರೇಷನ್ ಕೆಲ್ಸನೂ ಮಾಡ್ತೀರಾ, ಅಂಡ್ ಮನೆಗ್ ಬಂದು ಮನೆ ಕೆಲ್ಸನೂ ಮಾಡ್ತೀರಾ. ನಿಮ್ಗೆ ಸುಸ್ತಾಗಲ್ವಾ? ಅಭ್ಯಾಸ ಆಗೋಗಿದೆ ಶ್ರುತಿ. ಮದ್ವೆಗ್ ಮುಂಚೆನೂ ಅಂಗಡಿನ ನಾವೇ ನೋಡ್ಕೋಬೇಕಾಗಿತ್ತು. ಮನೆಗ್ ಬಂದು ಮನೆ ಕೆಲ್ಸ, ಅಡ್ಗೆ ಕೆಲ್ಸ ಎಲ್ಲ ನಾನೇ ನೋಡ್ಕೋಬೇಕಾಗಿತ್ತು. ಆದ್ರಿಂದ ನನ್ಗದೆಲ್ಲ ಅಭ್ಯಾಸ ಆಗೋಗಿದೆ. ನಿಜ ಹೇಳ್ಬೇಕಂದ್ರೆ ಈ ದೇಶದಲ್ಲಿ ನಮ್ಮಂತವರೇ ಜಾಸ್ತಿ. ನಿಜ ಮೀನವ್ರೆ ನೀವ್ ಹೇಳ್ತಿರೋದು. ಬಟ್ ನನ್ ಕೈಲಿ ಇದೆಲ್ಲ ಆಗಲ್ಲಪ್ಪ. ನಾನು 2 hours ಕಂಟಿನ್ಯೂಸ್ಲಿ ಡಬ್ಬಿಂಗ್ ಮಾಡಿದ್ರೆ 1 hour ರೆಸ್ಟ್ ತಗೋತೀನಿ. ಜ್ಯೂಸು, ಎಳ್ನೀರ್ ಕುಡ್ಕೊಂಡು ಸುಧಾರ್ಸ್ಕೊಂಡು ಅದಾದ್ಮೇಲೆ ನಾನು ನನ್ನ ಕೆಲ್ಸನ ಶುರು ಮಾಡ್ಕೋತೀನಿ ವಾಪಸ್ಸು. ಶ್ರುತಿ, ಹಾಗಾದ್ರೆ ನಿಮ್ಮನೆ ಕೆಲ್ಸ ಎಲ್ಲ ಯಾರು ಮಾಡ್ತಿದ್ರು? ಕೆಲ್ಸದವ್ರು ಮೀನವ್ರೆ. ನಮ್ಮಮ್ಮ ಅಂತೂ ನನ್ ಕೈಯಲ್ಲಿ 1 ಕೆಲ್ಸ ಮಾಡ್ಸದ್ದೇ ಇಲ್ಲ. ನೀವ್ ಒಬ್ರೇ ಮಗ್ಳಲ್ವಾ, ಅದಕ್ಕೆ ನಿಮ್ಮನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಹಾಗಾಗಿ ನಿಮ್ಗೆ ಇದೆಲ್ಲ ಅಭ್ಯಾಸ ಇಲ್ಲ ಅಷ್ಟೇ ಅಲ್ಲ ಮೀನವ್ರೆ? ಈ ಮನೇಲಿ ನೀವ್ ಒಬ್ರೇ ಯಾಕೆ ದುಡಿಬೇಕು? ಕೆಲ್ಸದವ್ರನ್ನ ಇಟ್ಕೋಬೋದಲ್ಲ. ಅಯ್ಯೋ ಶ್ರುತಿ, ಅವ್ರಿದ್ರು. ನಾನ್ ಈ ಮನೆಗ್ ಬಂದಿದ್ದೀನೇ ಅವನ ಕೆಲ್ಸದಿಂದ ತೆಗ್ದ್ಬಿಟ್ರು ನಮ್ಮತ್ತೆ. ಇಲ್ಲಿ ಮೊದ್ಲು ಕೆಲ್ಸಕ್ಕೆ ಕೆಲ್ಸದವ್ರಿದ್ರ? ಅಲ್ಲ, ಈ ವಿಷಯನ ರವಿ ನಿಮ್ಗೆ ಯಾವತ್ತೂ ಹೇಳೇ ಇಲ್ವಲ್ಲ? ಸರಿ ಸರಿ, ಇವಾಗ ಈ ಕೆಲ್ಸಕ್ಕೆಲ್ಲ ಬೇರೆಯವ್ರನ್ನ ಅಪಾಯಿಂಟ್ ಮಾಡ್ಕೊಳ್ಳೋಣ, ಆಯ್ತಾ? ಇಲ್ಲ ಶ್ರುತಿ, ಅತ್ತೆ ಅದಕ್ಕೆಲ್ಲ ಒಪ್ಪಲ್ಲ. ಯಾಕೆ? ಯಾಕಂದ್ರೆ ಅವ್ರ ಕಣ್ಣಿಗೆ ಈ ಮನೇಲಿ ಸಂಬಳನೇ ತಗೊಳ್ದಲ್ಲೇ ದುಡಿಯೋ ಆಳಂದ್ರೆ ನಾನೇ ಅಲ್ವಾ. ಮತ್ತೆ ನಿಮ್ ಬಗ್ಗೆ ಹಾಗೆಲ್ಲ ಯೋಚನೆ ಮಾಡೋದು ತಪ್ಪು ಮೀನವ್ರೆ. ನಾನು ಈಗಲೇ ಹೋಗಿ ಅವ್ರ ಹತ್ರ ಮಾತಾಡ್ತೀನಿ. ಅಯ್ಯೋ ಶ್ರುತಿ, ಯಾಕೆ ಸುಮ್ನೆ ಗಲಾಟೆ? ಸುಮ್ನೆ ಕುತ್ಕೊಳ್ಳಿ. ನೀವ್ ಹೋಗಿ ಅವ್ರನ್ನ ಕೇಳಿದ್ರೆ ಕೊನೆಗೆ ಅವ್ರು ಬಂದ್ ನನ್ನನ್ನೇ ಬೈಯೋದು. ನನಗೆ ಇದೆಲ್ಲ ಅಭ್ಯಾಸ ಆಗೋಗಿದೆ ಬಿಡು ಶ್ರುತಿ. ನನಗೂ ಅತ್ತೆ ಮಾತ್ ಕೇಳ್ದಾಗೆಲ್ಲ ಕೋಪ ಬರುತ್ತೆ ಶ್ರುತಿ. ಆದ್ರೆ ಬನ್ನಿ ಅತ್ತೆ. ಹೂ ಕಟ್ಟೋದು ಬಿಟ್ಬಿಟ್ಟು ಇದೇನಿದು? ಯಾವಾದ್ರೂ ಮದ್ವೆಗೆ ಆರ್ಡರ್ ತಗೊಂಡಿದ್ದೇನೆ? ಇಲ್ಲ ಅತ್ತೆ, ಅವ್ರ ಯಾರನ್ನ ಊಟಕ್ಕೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರು. ಅವ್ರ ಕಾರ್ನ 3 ದಿನ ಬುಕ್ ಮಾಡಿದಾರಂತೆ, ಅದಕ್ಕೆ. ಓ, ಇದೇನಿದು ಹೊಸ ಕತೆ? ಅಲ್ಲ, ಏನಿ ಗಂಡನ್ ಕಾರ್ ಬುಕ್ ಮಾಡಿದ್ರೆ ಕಾರಲ್ಲಿ ಓಡಾಡೋರಿಗೆ ಊಟ ಫ್ರೀ ಅಂತ ಆಫರ್ ಏನಾದ್ರು ಕೊಟ್ಟಿದ್ರೆ ಹೇಗೆ? ಅದೆಲ್ಲ ಇಲ್ಲಿ ನಡೆಯಲ್ಲ ಅಂತ ಹೇಳ್ಬಿಡು ನಿನ್ ಗಂಡನ್ಗೆ. ಇದು ಶಾಂತಿ ಸಕ್ರೆಬೈಲ್ ಶಾಂತಿ ಮನೆ ಹೋಟ್ಲ್ ಅಂತ ಹೇಳ್ಬಿಡು. ಅಲ್ಲ, ಏನ್ ಅನ್ಕೊಂಡಿದ್ದೆ ನಿನ್ ಗಂಡ? ಅತ್ತೆ, ಅವ್ರು ಬಂದ್ಮೇಲೆ ಕೇಳ್ಬಿಟ್ಟು ಹೇಳ್ತೀನಿ. ಕೊಪ್ಪು ಜಾಸ್ತಿ ಆಗಿದೆ ಕಣೆ ನಿನ್ಗೆ. ಬರ್ಲಿ, ಅದ್ ಯಾರು ಬರ್ತಾರೋ ನಾನು ನೋಡೇ ಬಿಡ್ತೀನಿ. ರೀ, ನೋಡ್ರಿ ನಿಮ್ ಮಗ ಏನ್ ಮಾಡ್ತಿದಾರೆ ಅಂತ. ಯಾವ ಮಗನೇ ಕಾಂತಿ? ಇಲ್ಲಿ ಯಾರು ಇಲ್ವಲ್ಲೇ? ನಿಮಗೂ ನನ್ ಮಾತು ತಮಾಷೆ ಆಗ್ಬಿಟ್ಟಿದೆಯಲ್ಲ. ನಿಮ್ ಮುತ್ತಿನ ಮಗ ಸೂರ್ಯನ್ ಬಗ್ಗೆ ಹೇಳ್ತಾ ಇರೋದು. ಅವನು ಕಾರಲ್ಲಿ ಓಡಾಡೋ ಯಾರನ್ನು ಅವ್ನು ಊಟಕ್ಕೆ ಕರ್ಕೊಂಡ್ ಬರ್ತಾ ಇದಾರಂತೆ. ಅದಕ್ಕೆ ಇವಳು
ನಾತ ಮನೇಲಿ ಕೂತ್ಕೊಂಡು ಅಡಿಗೆ ಮಾಡ್ತಾ ಇದ್ದಾಳೆ ಅವ್ರಿಗೋಸ್ಕರ. ಸೂರ್ಯ ಇದ್ರ ಬಗ್ಗೆ ನನಗೆ ಹೇಳಿದ್ದು ಆಯ್ತು, ನಾನು ಸರಿ ಅಂತ ಒಪ್ಪಿಗೆ ಕೊಟ್ಟಿದ್ದು ಆಯ್ತು. ಅಲ್ಲ ಇದೇನ್ ಧರ್ಮಛತ್ರನ ಎಲ್ರಿಗೂ ಕರೆದು ಊಟ ಹಾಕಕ್ಕೆ? ಅಲ್ವೇ ಶಾಂತಿ, ಮನೇಲಿ ಸುಖ ನೆಮ್ಮದಿ ಶಾಂತಿ ಎಲ್ಲ ಇರ್ಬೇಕು ಅಂತ ಆಸೆ ಪಡ್ತೀಯ. ಇಂತಹ ಪುಣ್ಯ ಕಾರ್ಯಗಳು ಮಾಡ್ತಾ ಇದ್ರೇನೆ ಅಲ್ವೇನೆ ಆ ಲಕ್ಷ್ಮಿನೂ ನಮ್ಮ ಮೇಲೆ ಕೃಪೆ ತೋರಿಸೋದು. 4 ಜನಕ್ಕೆ ಅನ್ನದಾನ ಮಾಡಿದ್ರೆ ಆ ಧಾನ್ಯ ಲಕ್ಷ್ಮಿ ನಮ್ಮನ್ನು ಸುಭಿಕ್ಷವಾಗಿರ್ತಾಳೆ. ಯಾಕೆ ಇಷ್ಟು ದಿನ ನಮ್ಮನೆ ಸುಭಿಕ್ಷವಾಗಿರ್ಲಿಲ್ವೇನೋ? ಸರಿ ಆಯ್ತು ಬಿಡಿ, ನೀವ್ ಹೇಳ್ತಿದ್ದೀನ ತಪ್ಕೋತೇನೆ, ಏನಾದ್ರೂ ಮಾಡ್ಕೊಳ್ಳಿ. ಈ ಜನ್ಮದಲ್ಲಿ ಸರಿ ಹೋಗೋ ಕೇಸ್ ಅಲ್ಲ ಇದು. ಹಾ ಗವ ಗವ ಪರಿವಾಳ. ಏನ್ ಮೀನವ್ರೆ ಇನ್ನು ಸ್ಪೆಷಲ್ ಮಾಡ್ತಿದ್ದೀರಾ? ಹೋಗಮ್ಮ ಅಂತ ಪರಿಮಳ ಬರ್ತಾ ಇದೆ ಮನೆ ತುಂಬಾ. ಇವತ್ತು ಮನೆಗೆ ಗೆಸ್ಟ್ ಬರ್ತಿದ್ದಾರೆ, ಅದಕ್ಕೆ ಮೀನಾ ಅವರು ಸ್ಪೆಷಲ್ ಐಟಮ್ಸ್ ಪ್ರಿಪೇರ್ ಮಾಡ್ತಿದ್ದಾರೆ ನೋಡಿ ಅವ್ರೆ. ಗಿಫ್ಟ್ಸ್ ನಮ್ಮನೆಗೆ? ಯಾರದು? ನಮ್ಮ ಮನೆಯವ್ರ ಕಾರ್ಗೆ ಯಾರೋ ಒಬ್ರು ಬಾಡಿಗೆಗೆ ಬಂದ್ರಂತೆ, ಅದು ಫಾರಿನ್ ಅವರು. ಅವ್ರದ್ದು ಇವತ್ತು ಹುಟ್ಟದಬ್ಬ, ಅದಕ್ಕೆ ಮನೆ ಕರ್ಕೊಂಡ್ ಬರ್ತೀನಿ, ಸ್ಪೆಷಲ್ ಆಗಿ ಅಡಿಗೆ ಮಾಡು ಅಂತ ಹೇಳಿದ್ರು. ಓಹೋ, ಹಾಗಾದ್ರೆ ಕಾರ್ ಬಾಡಿಗೆ ಬುಕ್ ಮಾಡ್ಕೊಂಡ್ರೆ ಮನೆ ಊಟ ಫ್ರೀ. ಇದೇನಿದು ಹೊಸ ಬಿಸ್ನೆಸ್ ಪ್ಲಾನ್ ನಿಮ್ದು? ಏನ್ ರೋಹಿಣಿ ಅವರೇ ನೀವು? ಅವರು ವಯಸ್ಸಾದವ್ರಂತೆ, ಅದು ಅಂದ್ರೆ ಅವ್ರು ಬೇರೆ ದೇಶದಿಂದ ಇಲ್ಲಿಗೆ ಬಂದಿದ್ದಾರೆ, ಏನೋ ಗುಡ್ವಿಲ್ ಇಂದ ಅವ್ರನ್ನ ಇಲ್ಲಿ ಕರ್ಕೊಂಡ್ ಬರ್ತಿದ್ದಾರೆ. ನೀವ್ ನೋಡಿದ್ರೆ ಹೀಗ್ ಮಾತಾಡ್ತಿರಲ್ಲ. ಯಾರ್ಯಾರ ಯೋಗ್ಯತೆ ಹೇಗಿರುತ್ತೋ ಅವ್ರು ಹಾಗೆ ಮಾತಾಡ್ತಾರೆ ಬಿಡು ಶ್ರುತಿ. ಮನೆಗೆ ಯಾರು ಬಂದ್ರೆ ಅನ್ನ ಹಾಕಿದ್ವಿ ಅಂತ ಹೇಳ್ಕೋಬಾರ್ದು, ಅತಿಥಿ ಸತ್ಕಾರ ಮಾಡಿದ್ವಿ ಅದ್ ನಮ್ ಪುಣ್ಯ ಅಂತ ಅನ್ಕೋಬೇಕು, ಪುಣ್ಯ ಬರುತ್ತೆ. ಎಲ್ಲಾವ್ದನ್ನು ಬಿಸ್ನೆಸ್ ದೃಷ್ಟಿಲೇ ನೋಡೋದು ಅವ್ರಿಗೆ ಅಭ್ಯಾಸ ಆಗೋಗಿದೆ. ಅಯ್ಯೋ ಏನ್ ಮೀನವ್ರೆ ನೀವು, ನನ್ ತಮಾಷೆನೂ ಮಾಡೋ ಹೋಗಿಲ್ವಾ? ತಮಾಷೆಗೆ ಹೇಳ್ದೆ, ನೀವ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ? ನನ್ಗೆ ತುಂಬಾ ಹಸ್ವಾಗ್ತಿದೆ ಮೀನಾ, ಅಡ್ಗೆ ಆದ್ಮೇಲೆ ಹೇಳಿ. ಈಗೇನಾದ್ರು ತಿನ್ನಕ್ಕಿದೀಯಾ? ಇದೆ ಇರಿ, ತಗೊಳ್ಳಿ, ಎಂಜಾಯ್. ರವಿ, ಆಗಲೇ ಕೆಲಸದಿಂದ ಬಂದಿಯೇನೋ? ಇಲ್ಲಪ್ಪ, ಇನ್ನೂ ಕೆಲಸ ಇದೆ. ಶ್ರುತಿ ಫೋನ್ ಮಾಡಿ ಅದ್ಗೆ ಏನೋ ಸ್ಪೆಷಲ್ ಆಗಿ ಕುಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ಲು, ಅದಕ್ಕೆ ಊಟ ಮಾಡ್ಕೊಟ್ಟು ಹೋಗೋಣ ಅಂತ ಬಂದೆ. ಬಾಯಿ ರುಚಿ ಬಾಯಿ ರುಚಿ. ಅಲ್ಲ ಕಣೋ, ನೀನ್ ಕೆಲ್ಸ ಮಾಡುತ್ತೆ ಹೋಟ್ಲಲ್ಲಿ, ಅಲ್ಲ ಅಲ್ಲಿ ಸಿಗ್ದಿರೋ ಅಡ್ಗೆ ನಿನಗೆ ಸಿಕ್ಬಿಡ್ತಾ? ಆಹಾ. ಅಯ್ಯೋ ಅಮ್ಮ, ಅಲ್ಲಿ ಅಡ್ಗೆ ಇರುತ್ತೆ, ಆದ್ರೆ ಮೀನಾದ್ಗೆ ಕೈ ರುಚಿ ಇರಲ್ಲ ನೋಡು. ಸರ್ ಬನ್ನಿ ಸರ್, ಇದೇ ನಮ್ಮ ಮನೆ, ತುಂಬಾ ಚೆನ್ನಾಗಿದೆ ಕಡೆಯ. ಸರ್ ಇಲ್ಲಿ ಕಾಣಿಸ್ತಾರ ಬರೀ ಗೋಡೆ ಮಾತ್ರ, ಮನೆ ಇರೋದು ಒಳಗಡೆ. ಬನ್ನಿ ಹೋಗೋಣ, ಬನ್ನಿ. ಅಬ್ಬೋ ಅಬ್ಬೋ ಅಬ್ಬ 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 ಬಂದ್ರು ಬಂದ್ರು. ಓ ಚೇರ, ಬನ್ನಿ 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 ಬನ್ನಿ. ನಮಸ್ಕಾರ ಸರ್, ಅವರು ನಮ್ಮ ತಂದೆ ಸರ್, ಟ್ರೈನ್ ಇಂಜಿನ್ ಡ್ರೈವರ್ ಆಗಿದ್ರು, ಇವಾಗ ರಿಟೈರ್ ಆಗಿದ್ದಾರೆ. ನಮಸ್ಕಾರ, ನನ್ನ ಧರ್ಮಪತ್ನಿ ಶಾಂತಿ ಅಂತ. ಸರ್ ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ಗುರುತು ಪರಿಚಯ ಇಲ್ಲ, ಹಾಗೆ ಮನೆಗೆ ಊಟಕ್ಕೆ ಬಂದಿದ್ದಾರೆ ಅಂತ ಮಾತ್ರ ಅನ್ಕೋಬೇಡಿ. ಅಯ್ಯೋಯ್ಯೋ, ಎಂಥ ಮಾತು ರಾಯರೇ. ಅತಿಥಿ ಸತ್ಕಾರಕ್ಕಿಂತ ಪುಣ್ಯವಾದ ಕಾರ್ಯ ಇನ್ನೇನಾದ್ರು ಇದೆಯಾ? ದಂಪತಿಗಳು ಶಿವ ಪಾರ್ವತಿಯಾಗಿ ಮನೆಗೆ ಬಂದಿದ್ದೀರಾ. ಉಂಡವರು ಹರಸ್ಬೇಕಾಗಿಲ್ಲ, ನೊಂದವರು ಶಪಿಸ್ಬೇಕಾಗಿಲ್ಲ, ಕೆಲಸಕ್ಕೆ ತಕ್ಕ ಪ್ರತಿಫಲ ಉಂಟು ಅನ್ನೋ ಮಾತಿದೆ. ನೀವು ಹೊಟ್ಟೆ ತುಂಬಾ ಊಟ ಮಾಡಿದ್ರೆ ನಮಗ್ ಸಂತೋಷ ಸರ್. ನಿಮ್ ಮಗ ಬರೀ ಪಿಕಪ್ ಡ್ರಾಪ್ ಮಾಡದೆ ನಾವೊಂದು ಅಂಗಡಿಗೆ ಹೋಗ್ಬೇಕು ಅಂತಂದ್ರೆ ಕೈ ಹಿಡಿದು ಕರ್ಕೊಂಡೇ ಹೋಗ್ತಾ ಇದ್ದೆ. ಇದೆಂದ ಬಂತಪ್ಪ ಇಂಥ ಸಂಸ್ಕಾರ ಅಂದ್ಕೊಂಡೆ, ನಿಮ್ಮನ್ನ ನೋಡಿದ್ಮೇಲೆ ಅರ್ಥ ಆಯ್ತು. ನಿಜವಾಗ್ಲೂ ಸೂರ್ಯ ಅಪ್ಪಟ ಬಂಗಾರ. ಸೂರ್ಯ, ಒಂದ್ ತಟ್ಟೆ ಕೊಡಕ್ ಹೇಳಪ್ಪ. ತಟ್ಟೆ ತುಂಬ್ರಿ. ಇಲ್ಲಿದಾನಲ್ಲ ಇವನು, ಉದ್ದಕ್ಕೆ ನಿಂತಿದ್ದಾನಲ್ಲ, ಇವನು ನನ್ನ ತಮ್ಮ ರವಿ, ಅವನು ಚೆಫು. ಆ ಕಡೆ ನಿಂತಿದ್ದಾನಲ್ಲ ಅವನ ಹೆಂಡತಿ ಮೈಕಮ್ಮ. ಅಯ್ಯೋ ಸೂರ್ಯ ಅವರೇ, ಅವ್ರ ಹತ್ರ ನಾನು ನನ್ನ ಹೆಸರನ್ನ ಸರಿಯಾಗಿ ಹೇಳಿ. ಅಮ್ಮ ನಮಸ್ಕಾರ, ನನ್ನ ಹೆಸರು ಶ್ರುತಿ ಅಂತ. ಅಯ್ಯೋ, ಇದನ್ನೆಲ್ಲ ಯಾಕೆ ತರಕ್ ಹೋದ್ರಿ ಸರ್? ನಾವು ನಿಮ್ ಮನೆಗೆ ಮೊದಲನೇ ಸರಿ ಬರ್ತಾ ಇರೋದು, ಬರೀ ಕೈಯಲ್ಲಿ ಬರೋದು ಚೆನ್ನಾಗಿರೋದಿಲ್ಲ ಅಲ್ವಾ? ಸೂರ್ಯ, ನೀವು 3 ಜನ ಅಣ್ಣ ತಮ್ಮಂದ್ರು ಅಂತ ಹೇಳಿದ್ರಿ? ಹೌದು ಸರ್. ಅಪ್ಪ ಅದೆಲ್ಲೋ ಇದೆಯಪ್ಪ, ಅದು ಅವನು ಶಾಪಿಂದ ಇನ್ನೂ ಬಂದಿಲ್ಲ ಕಣೋ. ಸರ್ ಅದು ಅವನೊಂದು ಪಾತ್ರೆ ಅಂಗಡಿ ಇಟ್ಕೊಂಡಿದ್ದಾನೆ ಸರ್ ಅವನು. ಶಾಂತಿ ಹೋಮ್ ಅಪ್ಲಯನ್ಸಸ್ ಅಂತ ಹೇಳೋ. ಅದೇ 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 ಅದೇ. ಹೊರದೇಶದಿಂದ ನೀವು ಬಂದಿರೋದು ಅಂತ ನಮ್ ಸೂರ್ಯ ಹೇಳ್ದ. ಯಾವ ದೇಶದಿಂದ ಬಂದಿರೋದು ತಾವು? ಅಪ್ಪ ಅವರು ನಮ್ ಪೌಡ್ರಮ್ಮ ಊರಿಂದಾನೇ ಬಂದಿರೋದು, ಮಲೇಷಿಯಾ. ಏನು ಮಲೇಷಿಯಾ ಇಂದನಾ? ಅಯ್ಯೋ, ನಮ್ ದೊಡ್ಡ ಸೊಸೆನು ಮಲೇಷಿಯಾ ಇಂದಾನೆ. ಏನಪ್ಪ ಮಲೇಷಿಯಾದವ್ರು ಅಂತ ಹೇಳ್ತಿದ್ದಂಗೆ ಒಂದೇ ಊರ್ನವ್ರು ಆಗ್ಬಿಟ್ರು. ಮಲೇಷಿಯಾದಲ್ಲಿ ನಮ್ ದೊಡ್ಡ ಸೊಸೆ ಇದ್ದಾಳಲ್ಲ, ಅವಳು ತುಂಬಾ ದೊಡ್ಡ ಶ್ರೀಮಂತರ ಮಗಳು. ದೊಡ್ಡ ಶ್ರೀಮಂತಲ್ವೇ? ದೊಡ್ಡ ಶ್ರೀಮಂತ. ಅದೇ ಅವ್ರಿಗೆ ಮಲೇಷಿಯಾದಲ್ಲಿ ತುಂಬಾ ಬಿಸ್ನೆಸ್ ಇದೆ. ಹೌದಾ? ಮಲೇಷಿಯಾದಲ್ಲಿ? ಮಲೇಷಿಯಾದಲ್ಲಿ ಅಲ್ಲಿ ಆದ್ರೆ ಮಲೇಷಿಯಾದಲ್ಲೇ ಅಲ್ಲೇ. ನಾವು ಮಲೇಷಿಯಾದಲ್ಲಿ ಕ್ರಾತರ್ ಜಾಗದಲ್ಲಿ ಇದ್ವಿ. ನನ್ನ ಸೊಸೆ ಎಲ್ಲಿದ್ರು? ಅದು ಅಲ್ಲಿ 2 ದೊಡ್ಡ ಬಿಲ್ಡಿಂಗ್ ಇದೆ. ಶ್ರುತಿ, ಯಾವ್ದದು? ಅದು ಪೆಟ್ನೆಸ್ ಟವರ್. ಅದೇ ಅದೇ ಆ ಟವರ್ ಅಲ್ಲೇ. ಓಹೋ, ಕೌಲಾಲಂಪುರ. ಅದು ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಹೌದಾ?
ಓಹೋ ಇರಿ ಒಂದ್ ನಿಮಿಷ ರೀ ನನ್ ಸೊಸೆನ್ ಕರಿತೀನಿ. ರೋಹಿಣಿ ರೋಹಿಣಿ ಒಂಚೂರು ಹೋಗ್ ಬಾರಿ ಬೇಗ ಬಾ. ಏನ್ ಮಾಡ್ಲಿ ನಾನೀಗ? ಅಯ್ಯೋ ನೀವು ಮಲೇಷ್ಯಾದಿಂದ ಬರ್ತಿರೋದು ಅಂತ ಅವಳಿಗೇನಾದ್ರು ಗೊತ್ತಾದ್ರೆ ಎಷ್ಟು ಖುಷಿ ಪಟ್ಬಿಡ್ತಾಳು ಇರೋಳು. ಹೌದೌದೌದು, ತುಂಬಾ ದಿವಸ ಆದ್ಮೇಲೆ ಅವ್ರ ಊರವ್ರು ಏನಾರ ನೋಡಿದ್ರೆ ಖಂಡಿತವಾಗ್ಲೂ ಸಂತೋಷ ಆಗುತ್ತಿಲ್ಲ. ಹೌದೌದೌದೌದು, ಖುಷಿ ಪಡ್ತಾರೆ, ತುಂಬಾ ಖುಷಿ ಪಡ್ತಾರೆ. ಬಾತ್ರೂಮ್ ಅಲ್ಲಿ ಇರ್ಬೇಕು ಅನ್ಸುತ್ತೆ, ಬಂದ್ಬಿಡ್ತಾಳೆ. ರೋಹಿಣಿ ಬೇಗ ಬಾಮ್ಮ. ನೀನ ಹೇಳಿದಕ್ಕೆ ಎಷ್ಟು ಇವ್ರೇನಾ? ಮೊದ್ಲೇ ಗೊತ್ತಾಗಿದ್ರೆ ಮನೆಯಿಂದ ಹೊರಗಾದ್ರೂ ಹೋಗ್ತಿದ್ದೆ. ಏನ್ ಮಾಡ್ಲಿ ನಾನೀಗ? ನೀನೇನ್ ಮಾಡ್ಕೊಂಡಿದ್ಯಮ್ಮ? ನಾನು ಡಬ್ಬಿಂಗ್ ಆರ್ಟಿಸ್ಟ್ ಆಗಿದ್ದೀನಿ ಅಂಕಲ್. ಬೀನಾ, ಕುಡಿಯಕ್ಕೆ ಏನಾದ್ರು ತಂದ್ಕೊಡಮ್ಮ. ನೀನು ಶೆಫ್ ಅಂತ ಹೇಳಿದ್ದಲ್ವಾ? ಹೌದು ಸರ್, ಆದ್ರೆ ಈ ಮನೇಲಿ ಬೆಸ್ಟ್ ಕುಕ್ ಅಂದ್ರೆ ನಮ್ಮ ಅತ್ತಿಗೆನೆ. ಗುಡ್ 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 ಗುಡ್. ನೀವು ಸ್ವಂತವಾಗಿ ಏನಾದ್ರು ಇಟ್ಕೊಂಡಿದ್ದೀರಾ? ಇನ್ನೂ ಇಲ್ಲ ಸರ್, ಆದ್ರೆ ಆ ಐಡಿಯಾನು ಇಟ್ಕೊಂಡಿದೀವಿ. ಮಲೇಷ್ಯಾದಲ್ಲಿ ಹೋಟೆಲ್ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೆಯುತ್ತೆ. ಮುಂದಿನ ಸಲ ನೀವು ಅಲ್ಲೇ ಟ್ರೈ ಮಾಡ್ಬೋದು. ನನ್ಗೂ ಕ್ಯಾಟರಿಂಗ್ ಮುಗಿಸಿದ್ಮೇಲೆ ಮಲೇಷ್ಯಾಲಿ ಇಂಟರ್ನ್ ಆಗಿ ವರ್ಕ್ ಮಾಡಕ್ ಚಾನ್ಸ್ ಸಿಕ್ಕಿತ್ತು ಸರ್. ಹೌದಾ? ರವಿಕಾಂತ್ ನೀನ್ ಹೇಳ್ದ ಮತ್ತೆ ಆಗ ನನ್ಗೆ ಅಲ್ಲಿ ಹೋಗೋ ಐಡಿಯಾ ಇರ್ಲಿಲ್ಲ ಕಣೋ. ರವಿಕಾಂತ್, ನಾವು ಅಲ್ಲಿ ಒಂದ್ ಹೋಟ್ಲ್ ಶುರು ಮಾಡ್ಬಿಡೋಣ ಕಣೋ. ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೆಯುತ್ತಂತೆ. ಸಾರ್ಗಲ್ಲಿ ತುಂಬಾ ಜನ ಗೊತ್ತಿದ್ದಾರೆ ಅಲ್ವಾ ಸರ್? ಎಸ್. ಈ ರೋಹಿಣಿ ಎಷ್ಟೊತ್ತಮ್ಮ? ಬೇಗ ಬಾ. ಯಾಕಮ್ಮ ಏನಾಯ್ತು? ರೋಹಿಣಿ ಅವ್ರೆ ಬನ್ನಿ ಬನ್ನಿ. ಬಾಯ್ ಬಿಟ್ರೆ ಮಲೇಷ್ಯಾ ಮ್ಯಾಟ್ರನ್ನ ಆಚೆ ಹಾಕ್ಬೇಕಾಗತ್ತೆ ಅಂತ ಹೆದರ್ಬಿಟ್ಟಿದೆ ಆ ಸೋದೆ ಗುನಿ. ಅದಕ್ಕೆ ನಾಟಕ ಮಾಡಿ ಮನೆಯಿಂದ ಎಸ್ಕೇಪ್ ಆಗ್ಬಿಟ್ಟಿದ್ದಾಳೆ. ಹಾಗಿದ್ರೆ ಮಜಾ ಇರುತ್ತೆ ಬಿಡಿ. ಅದೇನ್ சொல்றியா? ಶ್ರುತಿ ಹಾಕೋ ಪ್ರಶ್ನೆಗಳು ಆ ರೀತಿ ಇರುತ್ತೆ. ಏನೋ ಒಂದ್ ಕೆದ್ಕಿ ಮಾತಾಡ್ಸ್ತಾಳೆ. ಪಕ್ಕಾ ಅವಳ ಕೈಲಿ ಈ ರೋಹಿಣಿ ಅವ್ರು ಸಿಕ್ಕಾಕೋತಾರೆ, ನೋಡ್ತೀರಿ. On sale. What are you buying?
What are you buying? Come back anytime. You just missed her. The ritual is over. She left with my men to an island. What? I think it's time I paid my due respects towards your impressive and stubborn will. Mr. Kennedy, welcome. Monsters. Guess after this, there'll be one less to worry about. I want you to suffer just like Ashley. That tickles.
to take care of. See you later. Women. I hate to break it out to you.